सा ऐसे ये क्या नहीं होएगा यार। सर आपके लिए उस पार कार का इंतजाम किया है सर। सर आइए सर प्लीज। ये चल चल जाओ बोला क्या बात करता है, क्या ऊपर से जाएगा, क्या ऊपर से जा जा गया मेन शो। I hate this country. कुछ करो ना। अब मैं वहां जाके क्या उखाड़ लूंगा? कैसी जाने बूंदे आई, जाने कैसा दर्द लाई सामने। ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಅಂಕಿತಾ. ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಶ್ರಾವ್ಯ. ನಾನು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಅರ್ಥನೇ ಅದು, ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಅವನು ವಿಲಿಯಂ ವರ್ಡ್ಸ್ವರ್ತ್ ಬರ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ಅದ್ರ ಅರ್ಥ ಬಿಡಿಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಟ್ವಿಂಕ್ಲಿಂಗ್ ಅಂದ್ರೆ ಹೊಡೆಯೋದಂತ. ಏನರ್ಥ? ಲಿಟಲ್ ಸ್ಟಾರ್ ಅಂದ್ರೆ ಏನು? ಚಿಕ್ಕದಾಗಿ ನಕ್ಷತ್ರ, ದೊಡ್ಡದಾಗಿದೆ ಆಕಾಶ ಹೆಂಗ್ ಕಾಣಿಸುತ್ತೆ ನಮ್ಗೆ? ದೊಡ್ಡದಾಗಿ ಕಾಣುತ್ತಾ ಚಿಕ್ಕದಾಗ? ದೂರ ಇರೋದ್ರಿಂದ ಚಿಕ್ಕದಾಗಿ ಕಾಣುತ್ತಲ್ವ? ಅದನ್ನೇ ಹೊಳೆಯುವಂತಹ ಚಿಕ್ಕ ನಕ್ಷತ್ರ. ಹೌ ಐ ವಂಡರ್ ವಾಟ್ ಯು ಆರ್, ಎಷ್ಟು ಅದ್ಭುತವಾದ ನಕ್ಷತ್ರ. ಅಬೌವ್ ದ ವರ್ಲ್ಡ್, ಈ ಜಗತ್ತಿನ ಮೇಲೆ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಡೈಮಂಡ್ ಏನ್ ಮಾಡುತ್ತೆ? ಅದು ಹೊಡಿತದೆ. ಅವನದ್ದು ಹೇಳಿದ್ದು ನಕ್ಷತ್ರ ತರ, ಡೈಮಂಡ್ ತರ ಜಗತ್ತಿನಿಂದ ಮೇಲೆ ಪರಮಾತ್ಮ ಕೂತಿದ್ದಾನೆ ಅಂತ ಹೇಳಿದೆ. ಅರ್ಥ ಆಯ್ತು? ಅರ್ಥ ಆಯ್ತು? ಅವರನ್ನ ನೆನಪು ಮಾಡೋದೇ ಮೆಡಿಟೇಷನ್. ಅದು ಏಕಾಗ್ರತೆಯನ್ನು ಗಳಿಸಲಿಕ್ಕೆ ಸಹಾಯ ಮಾಡ್ತದೆ. ಇದನ್ನು ರಾಜಯೋಗ ಮೆಡಿಟೇಷನ್ ಅಂತಾರೆ. ಈಗ 5 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಸ್ವೀಟ್ ಹೋಮ್ ಅಂತ ಕೂಡ ಕರೀತಾರೆ. ಇಲ್ಲಿ ಸ್ವೀಟ್ ಸೈಲೆನ್ಸ್, ಮಧುರವಾದ ಶಾಂತಿ ಇದೆ. ಇದು ನಮ್ಮ ನಿಜವಾದ ಮನೆ, ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ಸರ್ವಶಕ್ತಿವಂತ ಭಗವಂತ ಜ್ಞಾನ ಸೂರ್ಯನಾಗಿದ್ದು ಪ್ರಕಾಶವನ್ನು ಹೋಗಿ ಹೊಳೆಯುತ್ತ ತನ್ನ ಸರ್ವಶಕ್ತಿ, ಅವರನ್ನೇ ಅಲ್ಲಾ ಏಕ್ ನೂರ್ ಹೈ, ಗಾಡ್ ಇಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅಂತ ಕರೀತಾರೆ. ಅವರೇ ನಮ್ಮ ಸತ್ಯ ತಂದೆ, ಶಿಕ್ಷಕ, ಸದ್ಗುರುವಾಗಿ ಮಾರ್ಗದರ್ಶನ ನೀಡುತ್ತಾ ಇರ್ತಾರೆ. ನಮ್ಮ ಸಹಾಯಕ್ಕೆ ಸದಾ ಸಿದ್ಧನಾಗಿರುವಂತಹ ಬೆಸ್ಟ್ ಫ್ರೆಂಡ್, ಸತ್ಯ ಮಿತ್ರನೂ ಆಗಿದ್ದಾರೆ. ಅವರ ಪ್ರಕಾಶಮಯ ಕಿರಣಗಳ ಛತ್ರ ಛಾಯೆ ಒಳಗಡೆ ನಾವು ಸುರಕ್ಷತೆಯ ಅನುಭವ ಮಾಡ್ತಾ ಇದ್ದೇವೆ. ಫೀಲಿಂಗ್ ಸೆಕ್ಯೂರ್, ಕಂಫರ್ಟಬಲ್, ಹಿತವಾಗಿ, ಯಾವುದೇ ಬಂಧನಗಳಿಲ್ಲ, ಯಾವುದೇ ಹೊರೆ ಇಲ್ಲ. ಹಗುರಾತಿ ಹಗುರ ಲೈಟ್, ನಿಶ್ಚಿಂತ ಚಕ್ರವರ್ತಿಗಳಾಗಿದೆ. ನಿರ್ಭಯವಾಗಿ ಕುಳಿತಿದ್ದೇವೆ, ಶಾಂತಿಯಲ್ಲಿ ಕುಳಿತಿದ್ದೇವೆ, ವಿಶ್ರಾಂತಿ ತೆಗೆದುಕೊಳ್ತೇವೆ, ರಿಲ್ಯಾಕ್ಸ್. ಪರಮಾತ್ಮ ತನ್ನ ಸರ್ವಶಕ್ತಿಯ ಕಿರಣಗಳ ಧಾರೆ ನಿರಂತರ ನನ್ನ ಸ್ಟಾರೂಪದ ಆತ್ಮನ ಮೇಲೆ ಹರಡುತ್ತಾ ನನ್ನಲ್ಲಿರುವ ಎಲ್ಲ ಜ್ಞಾನ ಎಂಬ ಕತ್ತಲಿನ ನಾಶ ಮಾಡ್ತಾ ಇದ್ದಾರೆ. ನನ್ನಲ್ಲಿರುವ ದುರ್ಗುಣಗಳನ್ನು, ದುಶ್ಚಟಗಳನ್ನು, ದುರಾಭ್ಯಾಸಗಳನ್ನು, ಎಲ್ಲ ರೀತಿಯ ಬಲಹೀನತೆಗಳನ್ನು, ವೀಕ್ನೆಸ್ಸನ್ನು ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ. ನನ್ನನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಸಕಾರಾತ್ಮಕತೆಯಿಂದ. ನಮ್ಮ ಎಲ್ಲರಿಗೂ ಒಂದು ಮೆರುಗನ್ನ ತಂದ್ಕೊಡ್ತು. ಏಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಟಿವಿ ಹಾಕೋರು ಸಾಕು ಹಾರ್ಟ್ ಅಟ್ಯಾಕ್ ಆಯ್ತದೆ ಅಂತ ಗೊತ್ತೈತೆ, ಹೌದಲ್ವಾ? ಅದೆಲ್ಲ ಆಗ್ಬಾರ್ದು ಅಂದ್ರೆ ಈಗ ಏನಂತ ತೋರ್ಸಿದ್ರು ವಿಡಿಯೋದ ಮುಖಾಂತರ, ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟು, ಕುಡಿಯೋದು, ಧೂಮಪಾನ ಇವೆಲ್ಲನೇನ್ ಮಾಡ್ಬೇಕು? ನಿಷೇಧ ಮಾಡ್ಬೇಕು ಅಂತ ರಾಮಚಂದ್ರ ಸರು ಮತ್ತೆ ಜಗದೀಶ್ ಸರು ಇಂಜಿನಿಯರ್ ಆಗಿದ್ದಿ ಈ ಒಂದು ಸಮಾಜಮುಖಿಯ ಕೆಲಸ ತೊಡಗವ್ರೆ. ಅವರು ಇಂಜಿನಿಯರ್ ಅಂತೆ, ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದು ಸಹ ಈ ಸಮಾಜ ಸೇವೆ ಮಾಡ್ತವ್ರೆ. ಮತ್ತೆ ಇಂದ್ರಜಿತ್ ಸರು ಇವರೆಲ್ಲ ಬಂದು ನಮ್ಮ ಶಾಲೆಗೆ ತುಂಬ ಒಂದು ಮೌಲ್ಯಯುತ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ವಿಡಿಯೋ ಮುಖಾಂತರ ಎಲ್ಲ ಮಕ್ಕಳಿಗೂ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದಾರೆ, ಹೌದಲ್ವಾ? ಮತ್ತೆ ಮಕ್ಕಳಿಗೆ ಯಾಕೆ ತಲುಪಿಸ್ಬೇಕಿದು ಅಂತ ಕೇಳಿದಾಗ ರಾಮಚಂದ್ರ ಸರ್ ಹೇಳಿದ್ರು,
ಇದು ಮಕ್ಳಿಗೆ ತಲುಪಿಸಿದ್ರೆ ಅದೇನೈತೆ ಅವ್ರ ಪೇರೆಂಟ್ಸಿಗೆ ತಲುಪ್ತದೆ. ಆ ಮಕ್ಳು ಹೇಳದ್ ಮಾತ್ರ ಪೇರೆಂಟ್ಸ್ ಕೇಳ್ತಾರೆ ಅಂತ ಹೇಳಿದ್ರು, ಹೌದಲ್ವಾ? ಆದ್ರಿಂದ ನೀವೆಲ್ಲ ಹೋಗಿ ಏನು ಮಾಡಬೇಕು, ನಿಮ್ಮ ಪೇರೆಂಟ್ಸ್ಗೆ ಇದೆಲ್ಲ ಮಾಡಬಾರ್ದು, ಮಾಡೋದ್ರಿಂದ ಏನು ದುಷ್ಪರಿಣಾಮ ಐತೆ ಅಂತ ನೀವೆಲ್ಲ ಹೇಳ್ತೀರಿ ಅಂತ ನಾನು ಭಾವಿಸ್ಕೊಂಡು ಈ ದಿನದ ಅನಿಸಿಕೆಯನ್ನ ನಮ್ಮ ವಿದ್ಯಾರ್ಥಿಗಳಾದಂಥ ಚರಿತಾ ಮತ್ತು ದೀಕ್ಷಿತರವರು ನಿಮ್ಮ ಮುಂದಿಗೆ ಹಂಚಿಕೊಳ್ಳಲಿದ್ದಾರೆ. ನನ್ನ ಹೆಸರು ದೀಕ್ಷಿತ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ವಿಡಿಯೋ ಮೂಲಕ ಏನು ತಿಳಿಬೋದು ಅಂದರೆ, ನಮ್ಮ ಸಮಾಜದಲ್ಲಿ ಹಲವಾರು ಜನ ತಂಬಾಕು, ಬೀಡಿ, ಸಿಗರೇಟ್ ಈ ದುಷ್ಪರಿಣಾಮಗಳಿಗೆ ಒಳಗಾಗಿದ್ದಾರೆ. ನಾವೊಂದು ಸಕ್ಸಸ್ನ ಇಟ್ಕೊಂಡಿರಬೇಕು. ನಮ್ಮ ಗುರಿ ಸಕ್ಸಸ್ ಆಗಬೇಕು ಅಂದರೆ ನಾವು ಗುರಿ ಕಡೆ ಸಾಗಬೇಕು. ನಾವು ಬೇರೆ ದುಷ್ಪರಿಣಾಮಗಳಿಗೆ ಒಳಗಾದರೆ ನಮ್ಮ ಗುರಿನ ಸಕ್ಸಸ್ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರೋರು ಈ ದುಷ್ಪರಿಣಾಮಗಳಿಗೆ ಒಳಗಾಗಿದ್ದರೆ ನಾವು ಅವ್ರಿಗೆ ಈ ವಿಡಿಯೋ ಮೂಲಕ ಏನು ತಿಳಿದಿದ್ದೀವಿ ಅದನ್ನ ಹೋಗಿ ಹೇಳ್ಬೇಕು ಅವ್ರಿಗೆ. ಈ ವಿಡಿಯೋ ನೋಡಿದ್ರಿಂದ ದುಷ್ಪರಿಣಾಮಗಳಿಗೆ ಒಳಗಾಗಿರೋರಿಗೆ ತುಂಬ ಉಪಯೋಗ ಆಯ್ತದೆ. ಆದ್ದರಿಂದ ನಿಮ್ಮ ಅಕ್ಕಪಕ್ಕ ಯಾರಾದರೂ ಈ ದುಷ್ಪರಿಣಾಮಗಳಿಗೆ ಒಳಗಾಗಿದ್ರೆ ನೀವು ಈ ವಿಡಿಯೋ ಮೂಲಕ ಏನು ತಿಳಿದಿದ್ದೀರಿ ಅದನ್ನು ಹೋಗಿ ಅವ್ರಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಚರಿತಾ KV, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ವಿಡಿಯೋ ಮೂಲಕ ನಾವು ದುಷ್ಪರಿಣಾಮಗಳಿಗೆ ಯಾರ್ಯಾರು ಒಳಗಾಗಿದ್ದಾರೋ ಅವ್ರಿಗೆ ಬುದ್ಧಿ ಹೇಳ್ಬೋದು. ಮತ್ತು ಈ ವಿಡಿಯೋನ ತೋರಿಸೋದ್ರಿಂದ ಅವರು ಬದಲಾಗ್ಬೋದು ಅಂತ ಹೇಳ್ಬೋದು. ಮತ್ತು ಸರಿ ಹೇಳ್ದಾಗೆ ಈ ದುಷ್ಪರಿಣಾಮಕ್ಕೆ ಒಳಗಾಗಿದ್ದಾರೆ. ಆ ರೀತಿ ಯಾರು ನಮ್ಮ ಫ್ಯಾಮಿಲಿಯವ್ರು ಯಾರು ಆಗಬಾರ್ದು ಅಂದರೆ ನಾವು ಅವ್ರಿಗೆ ಬುದ್ಧಿ ಹೇಳಬೇಕು. ಮತ್ತು ನಾವೇನಾದರೂ ಒಂದು ಸಕ್ಸಸ್ ಮಾಡಬೇಕು ಅಂದರೆ ಗುರಿ ಇಟ್ಕೊಂಡಿರಬೇಕು. ಆ ಗುರಿ ಮೂಲಕನೇ ಹೋಗಬೇಕು. ನಾವು ಬೇರೆ ಕಡೆ ಹೋದರೆ ಸಕ್ಸಸ್ನ ಪಡೆಯೋಕ್ಕಾಗಲ್ಲ. ಹಾಗೆ ಆ ಸಕ್ಸಸ್ ಪಡೆಯಬೇಕಾದ್ರೆ ಏಕಾಗ್ರತೆ ಬೇಕು. ಆ ಏಕಾಗ್ರತೆನ ನಾವು ಕರೆಕ್ಟಾಗಿ ಮಾಡಬೇಕು. ಏಕಾಗ್ರತೆ ಮಾಡಬೇಕು ಅಂದರೆ ಜ್ಞಾನ, ಮೆಡಿಟೇಷನ್ ಇವೆಲ್ಲನೂ ಮಾಡಬೇಕು. ಈ ವಿಡಿಯೋ ಮೂಲಕ ನಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದಂತಹ ಎಲ್ರಿಗೂ ಧನ್ಯವಾದಗಳು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅವ್ರ ಕಡೆಯಿಂದ ಬಂದು ನಮ್ಮ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಹಾಗೆ ಇವತ್ತಿನ ಸಮಾಜದಲ್ಲಿ ಹಲವಾರು ಜನ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ. ಅಂದರೆ ಮಕ್ಕಳೇ ಬಲಿಯಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ನಾವು ಅಕ್ಕಪಕ್ಕ ನೋಡ್ತಾ ಇದ್ದೀವಿ, ನಮ್ಮ ಕುಟುಂಬದಲ್ಲೇ ನೋಡ್ತಾ ಇದ್ದೀವಿ. ಬೀಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಕುಡಿತಾರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ಮೇಲೆ ಮನೆಗೆ ಹೋಗಿ ಹೇಳಬೇಕು, ಈ ರೀತಿ ದುಶ್ಚಟಗಳಿಗೆ ಬಲಿಯಾದರೆ ಯಾವ ರೀತಿ ತೊಂದರೆಗಳಾಗುತ್ತೆ. ನಾವು ಮುಂದೆ ಒಳ್ಳೆಯ ಜೀವನವನ್ನು ಮಾಡಬೇಕು ಅಂದರೂ ಕೂಡ ಆ ಜೀವನ ನಮಗೆ ಮತ್ತೆ ಸಿಗಲ್ಲ. ಹಾಗಾಗಿ ಸಿಕ್ಕಿರುವಂಥ ಒಳ್ಳೆಯ ಜೀವನವನ್ನು ನಾವು ಇನ್ನೊಂದಷ್ಟು ದಿನಗಳ ಕಾಲ ಬದುಕಿ ಬಾಳಬೇಕು ಅಂದರೆ ನಾವು ಎಲ್ಲ ದುಶ್ಚಟಗಳಿಂದ ದೂರ ಆಗಬೇಕು. ಆ ದುಶ್ಚಟಗಳಿಂದ ದೂರ ಆಗಬೇಕು ಅಂದರೆ ನೀವು ಅನಕ್ಷರಸ್ಥರಿಗೆ ಅಕ್ಷರ ಕಲಿತಾ ಇರುವಂಥ ನೀವು ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ನನ್ನ ಮಗು ಪರವಾಗಿಲ್ಲ, ಶಾಲೆ ಕಳಿಸ್ತಾ ಇರೋದ್ರಿಂದ ನನಗೆ ಆ ಮಗು ತಿಳುವಳಿಕೆಯನ್ನು ನೀಡ್ತಾ ಇದೆ ಅಂತೇಳಿ ನಿಮ್ಮ ಅಪ್ಪ ಅಮ್ಮ ಸಂಬಂಧಿ ಯಾರಾದರೂ ಆಗ್ಬೋದು ಆ ಚಟಗಳಿಂದ ದೂರ ಆಗ್ಬೋದು. ಹಾಗಾಗಿ ನಾವು ಜೀವನದಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ಶರೀರನೂ ಕೂಡ ಅದೇ ರೀತಿ ಸ್ಪಂದಿಸುತ್ತೆ. ನಮ್ಮ ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳು ನಮ್ಮ ಶರೀರದಲ್ಲಿ ಬತ್ತು ಅಂದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಆಲಸ್ಯ, ಯಾವುದೇ ರೀತಿಯಾದಂತಹ ಉತ್ಸಾಹ ಇರಲ್ಲ. ಹಾಗಾಗಿ ನಾವೆಲ್ಲರೂ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಸಂಕಲ್ಪವನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ಮೇಲೆ ಬೆಳಿಗ್ಗೆ ಎದ್ದು ನಮ್ಮ ದಿನಚರಿ ಇಷ್ಟು ದಿನಗಳ ಕಾಲ ಹೇಗಿತ್ತೋ ಗೊತ್ತಿಲ್ಲ, ಇನ್ಮುಂದೆ ನಾವು ಬೆಳಿಗ್ಗೆ ಎದ್ದು ಬೇಗ ಏಳಬೇಕು, ನೀರು ಕುಡಿಬೇಕು, ಯಾವುದೇ ಇರ್ಬೋದು ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಬೇಕು, ಕೆಟ್ಟ ಕೆಲಸಗಳನ್ನ ಬಿಟ್ಟು. ಆಗ ನಾವು ಇಡೀ ದಿನ ಉತ್ಸಾಹರಾಗಿರ್ಬೋದು. ಹಾಗಾಗಿ ಇವತ್ತಿನ ದಿನ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ದಾರಿಗಳನ್ನು, ಮಾರ್ಗಗಳನ್ನು ತಿಳಿಸ್ಕೊಟ್ಟಂತಹ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಮಗೆ ಇದುವರೆಗೂ ಎಲ್ಲ ವಿಡಿಯೋಗಳನ್ನ ತೋರಿಸಿ ಅದನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ, ಜೊತೆಗೆ ಸಮಾಜದಲ್ಲಿ ಹೇಗಿರಬೇಕು ಎಲ್ಲರೂ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಂತಹ ಜಗದೀಶ್ ಸರ್ ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಾವು ಶಿಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಮತ್ತೋರ್ವರು ರಾಮಚಂದ್ರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ.
ಹಾಗೆ ಇಂದ್ರದಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೆ ಶಿಕ್ಷಕರ ಪರವಾಗಿ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೇನೆ. स्वर्ग